ಮಾತಾಡಲಿಕ್ಕೆ ಜೆಡಿಎಲ್ಪಿ ನಾಯಕರಾದಂತಹ ಸುರೇಶ್ ಬಾಬು ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತು 2ನೇ ದಿನದ ಪಾದಯಾತ್ರೆ ಮಾಡ್ತಿದ್ದೀರಾ ಸರ್, ಇದು ಸರ್ಕಾರಕ್ಕೆ ಎಷ್ಟು ಮಟ್ಟ ಎಫೆಕ್ಟ್? ಇವತ್ತು ನಿನ್ನೆ ಕುಮಾರಸ್ವಾಮಿ ಅವರು ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಇವತ್ತು ಸನ್ಮಾನ್ಯ ದೇವೇಗೌಡರು ಹಿರಿಯ ಮುತ್ಸದಿ 93 ವರ್ಷಗಳಾದರೂ ಕೂಡ ಅವರು ಬಂದು ಈ ಹೋರಾಟಕ್ಕೆ ಬೀದಿಗಿಳಿದಿರ್ತಕ್ಕಂಥದ್ದು ನೋಡಿದ್ರೆ ಇದರ ಒಂದು ಸೂಕ್ಷ್ಮತೆನ ಈ ಸರ್ಕಾರ ಎಚ್ಚೆತ್ಕೊಂಡು ಇವಾಗಲೇ ಈ ಯೋಜನೆಯನ್ನು ಕೈ ಬಿಡಬೇಕು ಅಂತ ಒತ್ತಾಯ ಮಾಡ್ತೀನಿ. ಸರ್, ಈಗ ನಿನ್ನೆ ನೋಡಿದ್ವಿ, ನಿನ್ನೆ ನೀವು ಪಾದಯಾತ್ರೆ ಆರಂಭವಾಗ್ತಿದ್ದಂತೆ ಕೆಲವೊಂದು ಆ್ಯಡ್ಗಳ ಬರುತ್ತೆ, ಜೊತೆಗೆ ಸಮಿತಿ ಕೂಡ ರಚನೆ ಆಗುತ್ತೆ ಸರ್. ಅದರಿಂದ ಯಾರು ಕೂಡ ವಿಚಲಿತರಾಗಲ್ಲ, ರೈತರು ಯಾರು ಕೂಡ ನಿಮಗೆ ಭೂಮಿ ಕೊಡೋಕೆ ಮುಂದಾಗಲ್ಲ. ಯಾರ್ಯಾರು ರಿಯಲ್ ಎಸ್ಟೇಟ್ನವರು ಇವರು ಅಗ್ರಿಮೆಂಟ್ ಹಾಕೊಂಡಿದ್ರು ಅಂಥವ್ರು ಇವ್ರಿಗೆ ಕೊಡ್ಲಿಕ್ಕೆ ಒಂದು 50 ಜನ ಮುಂದೆ ಆಗಿರ್ಬೋದು. ಬಿಟ್ಟರೆ ಪ್ರಾಮಾಣಿಕ ರೈತರು ಅವರು ಒಂದು ಕುಂಟೆನೂ ಕೂಡ ಜಮೀನ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಇದನ್ನೇನಾದ್ರು ಕೂಡ ಏನಾದ್ರು ಕೂಡ ಗಮನದಲ್ಲಿ ಇಟ್ಕೊಂಡಿದ್ರೆ ಅದು ಅವ್ರ ಭ್ರಮೆ ಅಂತ ಹೇಳಲಿಕ್ಕೆ ಬಯಸ್ತಾರೆ. ಸರ್, ಡಿ ಕೆ ಶಿವಕುಮಾರ್ ಅವರು ಏನು ಉದ್ದೇಶದಿಂದ ಇದನ್ನು ಮಾಡಲೇಬೇಕು ಅಂತ ಇದ್ದಾರೆ ಸರ್? ಎಲ್ಲೋ ಒಂದು ಕಡೆ ಹೈಕಮಾಂಡ್ಗೆ ಅವ್ರು ಇದು ಮಾತು ಕೊಟ್ಟು ಬಂದಿರ್ಬೋದು ಅಂತ ನನ್ನ ಭಾವನೆ, ನನ್ನ ವೈಯಕ್ತಿಕ ಭಾವನೆ. ಅದರಿಂದ ಯಾರನ್ನೋ ಮೆಚ್ಚಲಿಕ್ಕೋಸ್ಕರ ನಮ್ಮ ರೈತರು, ನಮ್ಮ ರಾಜ್ಯದ ರೈತರನ್ನ ನೀವು ಬಲಿ ಕೊಡಬೇಡಿ ಅಂತ ಮುಖ್ಯಮಂತ್ರಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ. ರೈತರು 80% ಒಪ್ಪಿದ್ದಾರೆ ಅಂತ ಮಾತನ್ನ ಮೊದಲಿಂದನೂ ಹೇಳ್ಕೊಂಡ್ ಬರ್ತಿದ್ದಾರೆ. ಏತಕ್ಕೆ ಈ ರೀತಿ ಹೇಳ್ತಿರುವಂತದ್ದು? ಭೂಮಿ ಎಲ್ಲ ಅಂತ ಒಂದ್ಸಲ ಹೇಳ್ತಾರೆ, ರೈತರು ಒಪ್ಪಲಿಲ್ಲ ಅಂತಾರೆ. ಇವರು ಇದನ್ನ ಅಮೇಶ್ಗಳು ಹೊಡ್ತಾ ಇದ್ದಾರೆ ನೋಡಿ. 2 ಕೋಟಿ, 1.5 ಕೋಟಿಯಿಂದ 2 ಕೋಟಿ, 3 ಕೋಟಿವರೆಗೂ ಹೋಗಿದ್ದಾರೆ. ಈ ಥರ ಅಮೇಶ ಹುಟ್ಟುವಂಥ ಪ್ರಮೇಯ ಇರಲಿಲ್ಲ ರೈತರಿಗೆ. ರೈತರು ಯಾರು ಕೂಡ ನೀನು 10 ಕೋಟಿ ಕೊಟ್ಟರು ಆ ಭೂಮಿನ ಕೊಡೋರಲ್ಲ. ದಯಮಾಡಿ ಇದರಿಂದ ಹಿಂಪಡೆದು ಬೇರೆ ಕಡೆ ಎಲ್ಲರೂ ಎಲ್ಲಿ ಬರಡು ಭೂಮಿ ಇದೆ ಅಂತ ಕಡೆ ಇಂಥ ಯೋಜನೆ ಮಾಡಕ್ಕೆ ಮುಂದಾಗಿ ಅಂತ ಹೇಳಿ. ಈ 3 ಕೋಟಿ ಕೊಟ್ಟಿದ್ರಿಂದ ಏನಿರ್ಬೋದು ಸರ್? ಯಾಕಂದ್ರೆ ಇನ್ನೂ ಜಾಸ್ತಿ ಮಾಡೋದು ಏನಾದರೂ ಇದೆಯಾ ಅವ್ರ ಮನಸ್ಸಲ್ಲಿ? ಅವ್ರಿಗೆ ಈ ಥರ ರೈತರು ಟೆಂಪ್ಟ್ ಆಗ್ತಾರೆ ಅಂತ, ಇದಕ್ಕೋಸ್ಕರ ದುಡ್ಡಿಗೋಸ್ಕರ ಅವರು ಇದಕ್ಕೆ ಕೊಡ್ತಾರೆ ಅಂತಕ್ಕಂಥ ಒಂದು ಭರವಸೆ ಏನು ಇಟ್ಕೊಂಡಿದ್ದಾರೆ. ಖಂಡಿತ ಮುಖ್ಯಮಂತ್ರಿಗಳೇ, ಈ ಥರ ಆಮಿಷಗಳನ್ನ ರೈತರು ಯಾರು ಕೂಡ ಒಡ್ಡಿದ್ರು ಕೂಡ ಇದಕ್ಕೆ ಬಲಿಯಾಗಲ್ಲ. ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಭೂಮಿ, ಮುಂದಿನ ಭವಿಷ್ಯ. ನೀವೇ ದುಡ್ಡು ತೊಗೊಂಡ್ರೆ 4 ದಿವಸ ಇರುತ್ತೆ, ಏನಕ್ಕಾರು ಖರ್ಚು ಮಾಡ್ಕೋತೀವಿ, ಅದರಿಂದ ನಮ್ಮ ಜೀವನ ಸಾಗಲ್ಲ ಅಂತಕ್ಕಂಥದ್ದು ಎಲ್ಲ ರೈತರಿಗೂ ಗೊತ್ತು. ಭೂಮಿ ಇದ್ದರೆ ಏನಾದ್ರು ಬೆಳ್ಕೊಂಡು ನಮ್ಮ ಜೀವನ ನಡೆಸ್ಬೋದು ಅಂತಕ್ಕಂಥ ಒಂದು ವಿಶ್ವಾಸ ಏನು ರೈತರಲ್ಲಿದೆ. ಖಂಡಿತ ರೈತರು ಯಾರು ಕೂಡ ನಿಮ್ಗೆ ಒಂದು ಇಂಚು ಭೂಮಿನೂ ಕೊಡಲ್ಲ ಅಂತ ಹೇಳಲಿಕ್ಕೆ ಬಯಸ್ತಾರೆ. ರಿಯಲ್ ಎಸ್ಟೇಟ್ ಅನ್ನೋಂಥ ಮಾತು ಕೇಳಿ ಬರ್ತಾ ಇರುವಂಥದ್ದು ಸರ್, ನಿಜವಾಗ್ಲೂ ಅದು ಆಗ್ತಿದೆ? ಹೌದು. ಈಗ ಇವತ್ತು ದೇವೇಗೌಡರು ಹೇಳಿದ್ನ ನೀವೆಲ್ಲ ಕೇಳಿಸ್ಕೊಂಡ್ರೆ ಸುಮಾರು 20,000ಕ್ಕಿಂತ ಹೆಚ್ಚು ಅಪಾರ್ಟ್ಮೆಂಟ್ಗಳು, ಸೈಟ್ಗಳು ಇವತ್ತು ಖಾಲಿ ಇರ್ತಕ್ಕಂಥದ್ದು ಬೆಂಗಳೂರಲ್ಲಿ ನೋಡ್ತೇವೆ. ಅಲ್ಲಿಗೆ ಜನ ಬರ್ತಾ ಇಲ್ಲ. ಇನ್ನು ಇದನ್ನು ಮಾಡಿ ಏನು ಉಪಯೋಗ? ಯಾರನ್ನ ಮೆಚ್ಚೋಕ್ಕೋಸ್ಕರ ಇದು ಮಾಡ್ತಾ ಇದ್ದಾರೆ ಅಂತ ಸನ್ಮಾನ್ಯ ದೇವೇಗೌಡರು ಕೇಳಿದಾಗ ಇದಕ್ಕೆ ಉತ್ತರ ಕೊಡಿ ಸ್ವಾಮಿ. ದಯಮಾಡಿ ಎಲ್ಲೋ ಕೂತ್ಕೊಂಡು ಇವತ್ತು ಯಾರನ್ನೋ ಮೆಚ್ಚೋಕ್ಕೆ ಇಂಥ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರಬೇಡಿ ಅಂತ ಒತ್ತಾಯ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಇದಿಷ್ಟು ಜೆಡಿಎಲ್ಪಿ ನಾಯಕರಾದಂತಹ ಸುರೇಶ್ ಬಾಬು ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬಿಡದಿ.